ಜಿಬಿಎ ಪಂಚಪಾಲಿಕೆ ಚುನಾವಣೆ ಈಗ ಮತ್ತೆ ವಿಘ್ನಕ್ಕೆ ಸಿಲುಕಿದೆ. ಎಸ್ಐಆರ್ ಹೆಸರಿನಲ್ಲಿ ಮತ್ತಷ್ಟು ಸಮಯಾವಕಾಶವನ್ನು ಪಡೆಯುವ ಲೆಕ್ಕಾಚಾರವನ್ನು ಸರ್ಕಾರ ಹೊಂದಿದೆ. ಇದೇ ತಿಂಗಳು 29ಕ್ಕೆ ಎಸ್ಐಆರ್ ಕಾರ್ಯ ಪೂರ್ಣಗೊಳ್ಳುತ್ತೆ. ಜುಲೈ 29ಕ್ಕೆ ಬಳಿಕ ಎಸ್ಐಆರ್ ಕರಡು ಪ್ರಕ್ರಿಯೆ ನಡೆಯಬೇಕಾಗಿದೆ. ಅಧಿಕಾರಿಗಳು ಮತ್ತು ಸಿಬ್ಬಂದಿ ಆ ಕರಡು ಕಾರ್ಯದಲ್ಲಿ ಬ್ಯುಸಿ ಆಗ್ತಾರೆ. ಡ್ರಾಫ್ಟನ್ನು ರೆಡಿ ಮಾಡಬೇಕಲ್ಲ, ಆ ಡ್ರಾಫ್ಟ್ ಕೆಲಸದಲ್ಲೇ ಬ್ಯುಸಿ ಆಗ್ತಾರೆ. ಎಸ್ಐಆರ್ ನೆಪವೊಡ್ಡಿ ಈಗ ಮತ್ತೊಮ್ಮೆ ಜಿಬಿಎ ಚುನಾವಣೆ ಮುಂದೂಡಿಕೆಯಾಗುವ ಲಕ್ಷಣಗಳೇ ಕಾಣಿಸ್ತಾ ಇದೆ. ಈ ಹಿಂದೆ ಆಗಸ್ಟ್ ಅಂತ್ಯದೊಳಗಾಗಿ ಚುನಾವಣೆಯನ್ನು ಮುಗಿಸಬೇಕು ಅಂತ ಹೇಳಿದಾಗ ಜನಗಣತಿ ಕಾರ್ಯ ನಡೀತಾ ಇದೆ. ಕೇಂದ್ರ ಸರ್ಕಾರದ ಕರ್ತವ್ಯದಲ್ಲಿ ರಾಜ್ಯ ಸರ್ಕಾರದ ಸಿಬ್ಬಂದಿ ಕಾರ್ಯನಿರತರಾಗಿದ್ದಾರೆ. ಹೀಗಾಗಿ ಒಂದು ಕಡೆ ಜನಗಣತಿ, ಮತ್ತೊಂದು ಕಡೆ ಚುನಾವಣೆ ಕರ್ತವ್ಯವನ್ನು ನಿರ್ವಹಿಸೋದು ಭಾಳ ಕಷ್ಟವಾಗುತ್ತೆ ಎನ್ನುವ ಕಾರಣಕ್ಕಾಗಿ ಚುನಾವಣೆಯನ್ನು ಮುಂದೂಡಿಕೆಗೆ ಅವಕಾಶವನ್ನು ಕೇಳಿತ್ತು, ಮುಂದೂಡಲಾಗಿದೆ. ಇದೀಗ ಎಸ್ಐಆರ್ ಕಾರ್ಯ ಮುಗಿಯುವ ತನಕ ಚುನಾವಣೆ ಬೇಡ ಅಂಥೇಳಿ ಸರ್ಕಾರ ವಾದ ಮಾಡ್ತಾ ಇದೆ. ಆಗಸ್ಟ್ 30ರ ಒಳಗಾಗಿ ಚುನಾವಣೆ ನಡೆಯುತ್ತೋ ಇಲ್ವಾ? ಸುಪ್ರೀಂ ಕೋರ್ಟ್ನ ಡೆಡ್ಲೈನ್ ಮುಗಿಯೋದಕ್ಕೆ 50 ದಿನ ಮಾತ್ರ ಬಾಕಿ ಇದೆ. ಇವತ್ತಿಗೆ ತೆಗೆದುಕೊಂಡ್ರೆ ಇವತ್ತು 10ನೇ ತಾರೀಕು, ಹೀಗಾಗಿ 50 ದಿನ ಮಾತ್ರ ಬಾಕಿ ಇದೆ. ಡೆಡ್ಲೈನ್ ತುಂಬ ಹತ್ತಿರ ಬಂದಿದೆ, ಆದರೂ ಕೂಡ ಚುನಾವಣೆಯ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಹೀಗಾಗಿ ಎಸ್ಐಆರ್ ಒಂದು ನೆಪ, ಯಾರಿಗೂ ಕೂಡ ಚುನಾವಣೆ ಬೇಡ. ಜಿಬಿಎ ಚುನಾವಣೆ ಯಾರಿಗೂ ಕೂಡ ಬೇಡ. ಚುನಾವಣೆ ಮುಂದೂಡುವಂಥ ತಂತ್ರಗಾರಿಕೆಯನ್ನೇ ಪ್ರತಿಯೊಂದು ಸರ್ಕಾರವೂ ಕೂಡ ಮಾಡ್ತಾ ಬಂದಿದೆ. ಈಗ ಕಾಂಗ್ರೆಸ್ ಸರ್ಕಾರ, ಡಿ.ಕೆ. ಶಿವಕುಮಾರ್ ನೇತೃತ್ವದ ಸರ್ಕಾರ ಕೂಡ ಮತ್ತೆ ಮುಂದೂಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದೆ. ಸುಪ್ರೀಂ ಕೋರ್ಟ್ ಮೊರೆ ಹೋಗುವ ಸಾಧ್ಯತೆಗಳಿದ್ದಾವೆ. ಆಗಸ್ಟ್ 30ರ ಒಳಗಾಗಿ ಚುನಾವಣೆ ಪ್ರಕ್ರಿಯೆಗೊಳಿಸಲಿಕ್ಕೆ ಸೂಚನೆಯನ್ನು ಕೊಟ್ಟಿತ್ತು ಕೋರ್ಟ್. ಹಾಗಾದರೆ ಮುಂದಿನ ವಾರ ಅದು ಸೂಚನೆ ಹೊರಡಿಸಬೇಕು. ಜಿಬಿಎ ವ್ಯಾಪ್ತಿಯಲ್ಲಿ ಚುನಾವಣೆ ನಡೆಸಲಿಕ್ಕೆ ಬೇಕಾದಷ್ಟು ಸಿಬ್ಬಂದಿ ಇಲ್ಲ. ಎಸ್ಐಆರ್ ಪೂರ್ಣಗೊಂಡ ನಂತರವಷ್ಟೇ ಚುನಾವಣೆಯ ಪೂರ್ವ ಸಿದ್ಧತೆ ಆಗುತ್ತೆ. ಹೀಗಾಗಿ ಮುಂದೂಡಿಕೆಯೊಂದೇ ಉಳಿದಿರುವಂಥ ಮಾರ್ಗ. ಹೀಗಾಗಿ ಸುಪ್ರೀಂ ಕೋರ್ಟ್ನ ಸೂಚನೆ ನಡುವೆ ಅಫಿಡವಿಟ್ಟನ್ನು ಸಲ್ಲಿಕೆಗೆ ಸರ್ಕಾರ ನಿರ್ಧಾರ ಮಾಡ್ತಾ ಇದೆ. ಜಿಬಿಎ ಚುನಾವಣೆ ನಡೆಸೋಕೆ ಸರ್ಕಾರಕ್ಕೆ ಆಸಕ್ತಿಯೇ ಇಲ್ಲ. ಮತ್ತೆ ಜಿಬಿಎ ಚುನಾವಣೆ ಮುಂದೂಡಿಕೆಗೆ ಸರ್ಕಾರ ಮನವಿ. ಜಿಬಿಎ ಚುನಾವಣೆ ಮುಂದೂಡಿಕೆ ಕೋರಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ. ಡಿಸೆಂಬರ್ 31 ನೋಡಿ, ಮತ್ತೆ ಪೋಸ್ಟ್ಪೋನ್. ಡಿಸೆಂಬರ್ 30ರವರೆಗೆ 31ಕ್ಕೆ ಅವಕಾಶವನ್ನು ಕೊಡಿ ಅಂತ. ಅತಿ ದೊಡ್ಡ ಪಾಲಿಕೆ ಬೆಂಗಳೂರು, ಜಿಬಿಎ ಗ್ರೇಟರ್ ಬೆಂಗಳೂರು ಅಥಾರಿಟಿ ಹೆಸರು ಬದಲಾಯಿತು, ಬಟ್ ಪ್ರತಿನಿಧಿಗಳು ಬರಲಿಲ್ಲ. ಒಂದು ಚುನಾಯಿತ ಪ್ರತಿನಿಧಿಗಳಿಲ್ಲದೇ ಆಡಳಿತ ನಡೆಸೋದು ಎಷ್ಟು ಅಪಾಯ ಅಂತ ಹೇಳಿ ಪ್ರತಿಯೊಬ್ಬರಿಗೂ ಗೊತ್ತಿರುವಂಥ ವಿಚಾರ. ಚುನಾಯಿತ ಪ್ರತಿನಿಧಿಗಳಿಲ್ಲದೆ ಕೇವಲ ಅಧಿಕಾರಿಗಳ ಕೈಗೆ ಆಡಳಿತವನ್ನು ಕೊಟ್ಟರೆ ಅದು ಸರಿ ಹೋಗೋದಿಲ್ಲ. ಚುನಾಯಿತ ಪ್ರತಿನಿಧಿಗಳಿರಬೇಕು. ಆದರೆ ಈ ಹಿಂದೆ BBMP ಇತ್ತು, BBMPಯಲ್ಲಿ ಇರಲಿಲ್ಲ. ಈಗ ಜಿಬಿಎ ಆಗಿದೆ, ಜಿಬಿಎಲ್ಲೂ ಕೂಡ ಬಂದಿಲ್ಲ. ಮತ್ತೆ ಮುಂದೂಡಿಕೆಗೆ ಅವಕಾಶವನ್ನು ಕೇಳ್ತಾ ಇದೆ. ಹೀಗಾಗಿ ಮುಂದೂಡಿಕೆಗೆ ಕೋರಿ ಸುಪ್ರೀಂ ಕೋರ್ಟ್ ಅರ್ಜಿಯನ್ನು ಸಲ್ಲಿಕೆ ಮಾಡ್ತಾ ಇದೆ. ಜಿಬಿಎ ಚುನಾವಣೆಗೆ ಕಾಲಾವಕಾಶವನ್ನು ಕೊಡಬೇಕು, ಅದು ಡಿಸೆಂಬರ್ 31 ಆಗಬೇಕು ಅಂತ ಹೇಳಿ ಎಸ್ಐಆರ್ ನೆಪ ಹೇಳಿಕೊಂಡು ಸರ್ಕಾರ ಮುಂದೂಡಿಕೆಗೆ ಪ್ರಯತ್ನವನ್ನು ಮಾಡ್ತಾ ಇದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಕೃಷ್ಣ ನೀಡ್ತಾರೆ. ಕೃಷ್ಣ, ಜಿಬಿಎ ಚುನಾವಣೆ ಯಾರಿಗೂ ಬೇಡ, ಯಾವ ಸರ್ಕಾರಕ್ಕೂ ಬೇಡ, ಅಧಿಕಾರಿಗಳ ಮೂಲಕವೇ ಆಡಳಿತವನ್ನು ನಡೆಸ್ಕೊಂಡ್ರೆ ಸಾಕು ಅಂತ ಹೇಳಿ ಅವ್ರು ಹೇಳಿದ್ದೇ ವೇದವಾಕ್ಯ ಅನ್ನುವ ರೀತಿಯಲ್ಲಿ. ಜೊತೆಗೆ ಶಾಸಕರಿಗೂ ಸಚಿವರಿಗೂ ಮುಖ್ಯಮಂತ್ರಿಗಳಿಗೂ ಕೂಡ ಜಿಬಿಎಲ್ಲಿ ಮೇಯರ್ಗಳಾಗೋದು, ಜಿಬಿಎಲ್ನಲ್ಲಿ ಸದಸ್ಯರುಗಳಾಗೋದು ಯಾರಿಗೂ ಕೂಡ ಅವಶ್ಯಕತೆ ಇಲ್ಲ ಅನ್ನೋ ಥರ ಕಾಣಿಸುತ್ತೆ. ಒಂದೊಂದೇ ಕುಂಟು ನೆಪಗಳನ್ನು ಹೇಳ್ತಾ ತಳ್ತಾ ಹೋಗ್ತಿದೆ. ಹಾಗಾದರೆ ಈ ವರ್ಷವಾದರೂ ಕೂಡ 2026ರ ಇಡೀ ವರ್ಷದಲ್ಲಾದರೂ ಕೂಡ ಚುನಾವಣೆ ನಡೆಯುವಂಥ ಸಾಧ್ಯತೆಗಳು ಕಾಣಿಸ್ತಾ ಇದೆಯಾ? ದಶರಥ್, 2020ರಲ್ಲಿ ಜಿಬಿಎ ಕಾರ್ಪೊರೇಟರ್ಗಳು ಮತ್ತು ಮೇಯರ್ಗಳ ಅಧಿಕಾರಾವಧಿ ಮುಕ್ತಾಯ ಆಗಿದೆ. ತದನಂತರ 2020ರಿಂದ 2026ರವರೆಗೂ 2 ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದೆ. ಅದರಲ್ಲೂ ಪ್ರಮುಖವಾಗಿ ಹಿಂದೆ ಇದ್ದಂತ ಬಿಜೆಪಿ ಸರ್ಕಾರವೂ ಸಹ ಬೆಂಗಳೂರಲ್ಲಿ ಪಾಲಿಕೆ ಚುನಾವಣೆ ನಡೆಸಕ್ಕೆ ಆಸಕ್ತಿ ತೋರಲಿಲ್ಲ. ಹೀಗಾಗಿ 3 ವರ್ಷ ಹಿಂದೆ ಇದ್ದಂತ ಬಿಜೆಪಿ ಸರ್ಕಾರ ಮುಂದೂಡುವಂತ ಪ್ರಯತ್ನವನ್ನ ಮಾಡ್ತು. ಈಗ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಬಂದು 3 ವರ್ಷ ಆಗ್ತಾ ಇದೆ. 3 ವರ್ಷಗಳಿಂದ ರಾಜ್ಯ ಸರ್ಕಾರ ಜಿಬಿಎ ಚುನಾವಣೆ ನಡೆಸಕ್ಕೆ ಸರ್ಕಾರಕ್ಕೆ ಆಸಕ್ತಿ ಇಲ್ಲ ಅನ್ನೋದು ಕೂಡ ಸ್ಪಷ್ಟ ಗೊತ್ತಾಗ್ತಾ ಇದೆ. ಈ ಹಿಂದೆ ನೋಡಿದಂತ ಸಂದರ್ಭದಲ್ಲಿ ಕೂಡ
ಚುನಾವಣೆ ನಡೆಸಿ ಅಂತ ಸುಪ್ರೀಂ ಕೋರ್ಟ್ ಕಟ್ಟುನಿಟ್ಟಿನ ಸೂಚನೆಯನ್ನ ಕೊಟ್ಟರು ಸಹ ಚುನಾವಣೆ ನಡೆಸುವಂತ ಪ್ರಯತ್ನವನ್ನ ಸರ್ಕಾರ ಮಾಡಿಲ್ಲ. ಈಗ ನಮಗೆ ಸಮಸ್ಯೆ ಆಗ್ತಾ ಇದೆ, ಚುನಾವಣೆಯನ್ನ ಮುಂದೂಡಿ ಅಂತ ಸರ್ಕಾರ ಪದೇ ಪದೇ ಸುಪ್ರೀಂ ಕದ ತಟ್ಟುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇದು ಸಂಬಂಧಪಟ್ಟಂತೆ ಈಗ ಆಗಸ್ಟ್ 31ರೊಳಗೆ ಚುನಾವಣೆ ನಡೆಸಿ ಅಂತ ಕಟ್ಟುನಿಟ್ಟಿನ ಆದೇಶವನ್ನ ನಿರ್ದೇಶನವನ್ನ ಸುಪ್ರೀಂ ಕೋರ್ಟ್ ಕೂಡ ಕೊಟ್ಟಿತ್ತು. ಆದ್ರೆ ಈಗ ಮತ್ತೆ ರಾಜ್ಯ ಸರ್ಕಾರ ಚುನಾವಣೆಯನ್ನ ಮುಂದೂಡಕ್ಕೆ ಎಲ್ಲಾ ರೀತಿಯ ಪ್ರಯತ್ನಗಳನ್ನ ಮಾಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಈಗ ಮತ್ತೆ ಸುಪ್ರೀಂಗೆ ಅರ್ಜಿ ಸಲ್ಲಿಕೆ ಮಾಡುವಂತ ಪ್ರಯತ್ನವನ್ನ ರಾಜ್ಯ ಸರ್ಕಾರ ಮಾಡಿದೆ. ಡಿಸೆಂಬರ್ 31ರವರೆಗೂ ನಮಗೆ ಕಾಲಾವಕಾಶ ಮುಂದೂಡಿ ಅನ್ನೋ ಪ್ರಯತ್ನವನ್ನ ರಾಜ್ಯ ಸರ್ಕಾರ ಮಾಡಿದ್ದಾರೆ. ಒಂದ್ ಕಡೆ 2020ರಿಂದ ಪಾಲಿಕೆ ವ್ಯಾಪ್ತಿಯಲ್ಲಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಯಾವುದೇ ಪಾಲಿಕೆ ಸದಸ್ಯರಿಲ್ಲ, ಮೇಯರ್ಗಳು ಕೂಡ ಇಲ್ಲ. ಹೀಗಾಗಿ ಇಡೀ ಬೆಂಗಳೂರಿನ ಪರಿಸ್ಥಿತಿ ಇವತ್ತು ಅಧೋಗತಿಯತ್ತ ತಳ್ತಾ ಇದೆ. ಒಂದ್ ಕಡೆ ಮೂಲಭೂತ ಸೌಕರ್ಯಗಳು ಸಿಗದೆ ಜನ ತತ್ತರಿಸಿ ಹೋಗ್ತಾ ಇದ್ದಾರೆ. ಮಳೆ ಬಂದಂತ ಸಂದರ್ಭದಲ್ಲಿ ಬೆಂಗಳೂರಿನ ಪರಿಸ್ಥಿತಿ ಅಧೋಗತಿ ಆಗ್ತಾ ಇದೆ. ಕಸದ ವಿಚಾರದಲ್ಲಿ ಬೆಂಗಳೂರಿನ ಮಾನ ಮರ್ಯಾದೆ ಅಂತಾರಾಷ್ಟ್ರೀಯ ಮಟ್ಟದ ಹರಾಜಾಗ್ತಾ ಇದೆ. ಹೀಗಾಗಿ ಒಂದು ಪ್ರಜಾಪ್ರಭುತ್ವದಲ್ಲಿ ಚುನಾವಣೆ ನಡೆಸುವುದು ಸರ್ಕಾರದ ಕರ್ತವ್ಯ. ಆದ್ರೆ ಚುನಾವಣೆ ನಡೆಸಕ್ಕೆ ಸರ್ಕಾರಕ್ಕೆ ಆಸಕ್ತಿ ಇಲ್ಲದ್ರೆ ಕೇವಲ ಆಡಳಿತಾತ್ಮಕವಾಗಿ ಅಧಿಕಾರಿಗಳ ದರ್ಬಾರ್ ಬೆಂಗಳೂರು ಅಂತ ಮಹಾನಗರದಲ್ಲಿ ನಡೀತಾ ಇದೆ. ಒಂದ್ ಕಡೆ ಪ್ರಜಾಪ್ರಭುತ್ವದಲ್ಲಿ ಒಂದ್ ಕಡೆ ಪಾಲಿಕೆ ಸದಸ್ಯರಿದ್ದಾರೆ, ಪಾಲಿಕೆ ಮೇಯರ್ ಇದ್ದಾರೆ. ಅಲ್ಲಿ ಮೂಲಭೂತ ಸಮಸ್ಯೆಗಳನ್ನ ಪರಿಹರಿಸುವಂತ ಪ್ರಯತ್ನವನ್ನ ಅಲ್ಲಿನ ಮೇಯರ್ ಮಾಡ್ತಾ ಇದ್ರು, ಪಾಲಿಕೆ ಕಾರ್ಪೊರೇಟರ್ ಕೂಡ ಮಾಡ್ತಾ ಇದ್ರು. ಅದು ಸದ್ಯದ ಮಟ್ಟಿಗೆ ಆಗಿಲ್ಲ. ಕೇವಲ IAS ಮತ್ತು IPS ಮತ್ತು ಇಂಜಿನಿಯರ್ಗಳ ಇಂದ ಇಡೀ GBA ಇವತ್ತು ನಡೆಯುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಮತ್ತೆ ಸುಪ್ರೀಂ ಕೋರ್ಟ್ ಕೂಡ ಕದವನ್ನು ತಟ್ಟಿ ನಮಗೆ ಕಾಲಾವಕಾಶವನ್ನ ಕೊಡಿ ಅಂತ ಸುಪ್ರೀಂಗೆ ಮನವಿಯನ್ನ ಕೂಡ ಮಾಡಿದ್ರೆ, ಆದ್ರೆ ಸುಪ್ರೀಂ ಕೋರ್ಟ್ ಯಾವ ರೀತಿ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅಂತ ಸಹ ಕಾದ್ ನೋಡ್ಬೇಕಾಗಿದೆ. ಇಡೀ ದೇಶದಲ್ಲಿ SIR ಪ್ರಕ್ರಿಯೆ ಕೂಡ ನಡೀತಾ ಇದೆ. ಹೀಗಾಗಿ SIR ಪ್ರಕ್ರಿಯೆಯನ್ನೇ ರಾಜ್ಯ ಸರ್ಕಾರ ನೆಪವಾಗಿ ಇಟ್ಕೊಂಡು ಮತ್ತೆ ಚುನಾವಣೆಯನ್ನ ಪ್ರೋಸೆಸ್ ಅನ್ನ ಮುಂದೂಡಿಕೆ ಮಾಡಕ್ಕೆ ರಾಜ್ಯ ಸರ್ಕಾರ ತೀರ್ಮಾನವನ್ನ ಕೂಡ ಮಾಡಿದೆ. ಹೀಗಾಗಿ ಸುಪ್ರೀಂ ಕೋರ್ಟ್ ರಾಜ್ಯ ಸರ್ಕಾರ ಸಲ್ಲಿಕೆ ಮಾಡಿರುವಂತ ಅರ್ಜಿಯನ್ನ ಯಾವ ರೀತಿ ಪರಿಗಣಿಸುತ್ತೆ, ಒಂದು ವೇಳೆ ರಾಜ್ಯ ಸರ್ಕಾರ ಸಲ್ಲಿಕೆ ಮಾಡಿರುವಂತ ಅರ್ಜಿಯನ್ನ ಒಂದು ವೇಳೆ ಪರಿಗಣಿಸುತ್ತಾ ಅಥವಾ ಮತ್ತೆ ಚುನಾವಣೆಯನ್ನ ಸರ್ಕಾರ ಏನು ಡೈರೆಕ್ಷನ್ ಕೊಟ್ಟಿದ್ದೋ ಆಗಸ್ಟ್ 31ರೊಳಗೆ ಚುನಾವಣೆ ನಡೆಸಿ ಅದೇ ಪ್ರಕಾರವಾಗಿ ನೀವು ಚುನಾವಣೆ ನಡೆಸಿ ಅಂತ ರಾಜ್ಯ ಸರ್ಕಾರಕ್ಕೆ ಕಟ್ಟುನಿಟ್ಟಿನ ಏನಾದರೂ ನಿರ್ದೇಶನವನ್ನ ಕೊಡುತ್ತೆ ಅನ್ನೋದು ಕೂಡ ಕಾದುನೋಡಬೇಕಾಗಿದೆ. ಹೀಗಾಗಿ ಇಡೀ ರಾಜ್ಯದಲ್ಲಿ ಬೆಂಗಳೂರು ಜನರ ಚಿತ್ತ ಮತ್ತು ರಾಜ್ಯ ಸರ್ಕಾರದ ಚಿತ್ತ ಈಗ ಸುಪ್ರೀಂ ಕೋರ್ಟ್ ಯಾವ ರೀತಿ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ, ಯಾವ ರೀತಿ ಆದೇಶವನ್ನ ಕೊಡುತ್ತೆ, ಅದರ ಆಧಾರದ ಮೇಲೆ ಬೆಂಗಳೂರಿನ GBA ಎಲೆಕ್ಷನ್ ಭವಿಷ್ಯ ಕೂಡ ನಿಂತಿರುವಂತದ್ದು. ದಶರಥ್, ಥ್ಯಾಂಕ್ ಯು ಕೃಷ್ಣ ನಿಮ್ಮೆಲ್ಲ ಮಾಹಿತಿಗೆ.